ಒಬ್ಬ ವ್ಯಕ್ತಿ ಯಾವಾಗ ಮೋಸ ಹೋಗ್ತಾನೆ ಅಂತ ಹೇಳಿದ್ರೆ ತುಂಬ ನಂಬಿದಾಗ ಆ್ಯಂಡ್ ಜಾಗರೂಕತೆ ತಪ್ಪಿದಾಗ, ಮೆಚ್ಯೂರಿಟಿ ತುಂಬ ಕಡಿಮೆ ಲೆವೆಲಲ್ಲಿದ್ದಾಗ. ಸೊ ಇವತ್ತಿಗೆ ನೋಡ್ತಿರ್ಬೋದು, ಪ್ರೀತಿ ಪ್ರೇಮ ಅಥವಾ ಹಣದ ವಿಚಾರ, ಗಂಡ ಹೆಂಡತಿ ಸಂಬಂಧ, ಎಲ್ಲ ಸಂಬಂಧಗಳಲ್ಲೂ ಕೂಡ ಇವತ್ತು ಮೋಸ ಅನ್ನೋದು ನಡೀತಾ ಇದೆ. ಎಷ್ಟೇ ನಾವು ಹುಷಾರಾಗಿದ್ದರೂ ಕಡಿಮೆ ಆಗುತ್ತೆ. ಬಟ್ ಇಲ್ಲಿ ಸುಮಾರು ನಿಮ್ಮ ಟೈಪ್ ಆಫ್ ಕ್ಯಾಟಗರಿ ನೋಡಿದ್ದೀರ, ಪ್ರೀತಿ ವಿಚಾರದ ಮೋಸ ಮಾಡೋರು. ಬಟ್ ಇಲ್ಲಿ ನಾನು 3 ಟಿಪ್ಸ್ನ ಶೇರ್ ಮಾಡ್ತಿದ್ದೀನಿ. ಹಿಂಗೂ ಮೋಸ ಮಾಡ್ತಾರೆ, ಬಟ್ ನಿಮ್ಗೆ ಗೊತ್ತೇ ಆಗಲ್ಲ. ಅದು ಪ್ರೀತಿ ಅಂತ ಹೇಳ್ತಾರೆ, ನಿಮ್ಮನ್ನು ಫೈನಲಿ 1 ಇಯರ್ 2 ಇಯರ್ ಒಳಗಡೆ ಮೋಸ ಮಾಡಿಬಿಡ್ತಾರೆ. ಕೇಳಿದ್ರೆ ಇಲ್ಲ ತುಂಬ ಪ್ರೀತಿ ಇದೆ ನನಗೆ ನಿಮ್ಮ ಮೇಲೆ ಅಂತ ಹೇಳ್ತಾರೆ. ಹಾಗಿದ್ಮೇಲೆ ಯಾವ ಥರ ಮೋಸ ಮಾಡ್ತಾರೆ? ಫಸ್ಟ್ ಪಾಯಿಂಟ್ ನೋಡೋಣ. ಅವರು ನಿಮ್ಮನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾರೆ. ಅದು ಲವ್ ಇರ್ಬೋದು ಅಥವಾ ಆಫ್ಟರ್ ದ ಮ್ಯಾರೇಜ್ ಇರ್ಬೋದು. ಇದರ ಅರ್ಥ ಏನು? ಕೆಲವರು, ಎಲ್ಲರೂ ಅಂತಲ್ಲ, ಕೆಲವರು ಆಲ್ಮೋಸ್ಟ್, ಬಟ್ ಆದರೂ ಕೂಡ ನಾವು ಹುಷಾರಾಗಿರಬೇಕು ಅನ್ನೋದೇ ನನ್ನ ಒಂದು ಥಾಟ್ ಪ್ರೊಸೆಸ್. ಅದನ್ನು ಇನ್ಫಾರ್ಮೇಷನಾಗಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಯಾವ ಥರ ಅಂತ ಹೇಳಿದ್ರೆ ನೋಡಿ, ನೀವು ಏನೇ ಕೇಳಬೇಕು, ಹಣದ ವಿಚಾರದಿಂದ ಹಿಡ್ಕೊಂಡು ಏನೇ ಕೇಳಬೇಕು ಅಂತ ಹೇಳಿದ್ರು ನೀವು ಅವರಿಗೆ ಕೇಳಬೇಕು. ಕಂಪ್ಲೀಟ್ ಅವ್ರು ಬಿಟ್ಟರೆ ಗತಿ ಇಲ್ಲ. ಆ ಲೆವೆಲ್ ತನಕನೂ ಕೂಡ ನಿಮ್ಮನ್ನು ಕನೆಕ್ಟ್ ಮಾಡಿ ಅಡಿಕ್ಟ್ ಮಾಡಿ ಬಿಟ್ಬಿಡ್ತಾರೆ. ಬಟ್ ಇಲ್ಲಿ ನೀವು ಹುಷಾರಾಗಿರಬೇಕು. ಅವ್ರು ಎಷ್ಟೇ ಪ್ರೀತಿ ಮಾಡ್ತಿರಲಿ, ಬಟ್ ಸ್ಟಿಲ್ ನಿಮಗೊಂದು ಹೊಟ್ಟೆ ಪಾಡು ಅಂತ ದೇವ್ರು ಕೊಟ್ಟಿದ್ದಾನೆ ಅಂದಮೇಲೆ, ಬಟ್ ಮನೇಲಿ ಇದ್ಕೊಂಡೆ ಹೊರಗಡೆ ಹೋಗೋಕ್ಕಾಗಿಲ್ಲ, ಗಂಡ ಬಿಡ್ತಾ ಇಲ್ಲ ಅಥವಾ ಹೆಂಡತಿ ಬಿಡ್ತಾ ಇಲ್ಲ, ಯಾವುದೋ ನೀವು ಇರತಕ್ಕಂಥ ಪರಿಸ್ಥಿತಿಯಲ್ಲಿ ಹೊರಗಡೆ ಹೋಗೋಕ್ಕಾಗಿಲ್ಲ ಅಂದರೂ ಕೂಡ ಅಟ್ಲೀಸ್ಟ್ ಏನಾದರೂ ಒಂದು ಸೋರ್ಸ್ ಆಫ್ ಇನ್ಕಮು, ಅಥವಾ ಅವ್ರು ಇಲ್ಲಾಂದ್ರೂ ಕೂಡ ನನ್ನ ಮನಸ್ಸಿಗೆ ನಾನು ಸಮಾಧಾನ ಮಾಡ್ಕೊಂಡು ಬದುಕ್ತೀನಿ ಅನ್ನೋವಷ್ಟು ಮೆಚುರಿಟಿ ನನ್ನಲ್ಲಿದೆ ಅಂತ ಹೇಳಿದರೆ ಮಾತ್ರ ನೀವು ಅಲ್ಲಿ ಉಳಿಯೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ 100% ಮೋಸ ನಡೆಯುತ್ತೆ. ಫಸ್ಟ್ ಪಾಯಿಂಟ್. ಆ್ಯಂಡ್ ಸೆಕೆಂಡ್ ಪಾಯಿಂಟ್ ನೋಡೋಣ. ಹೊಗಳ್ತಾರೆ, ತುಂಬಾ ಹೊಗಳ್ತಾರೆ. ಆ್ಯಕ್ಚುಲಿ ಅಲ್ಲಿ ನೀಡ್ ಇರಲ್ಲ, ಹೊಗಳುವಂಥ ನೀಡೇ ಇರಲ್ಲ. ಬಟ್ ತುಂಬ ಕಡಿಮೆ, ಜಗ್ಲಾನೇ ಮಾಡಲ್ಲ. ಹಿಂಗೆ ಅಂದರೆ ಸತ್ಯ ಹರಿಶ್ಚಂದ್ರ ಅನ್ನೋ ಲೆವೆಲಿಗೆ ಇರ್ತಾರೆ. ಲೈಕ್ ಈಗ ಹೊಗಳದೇ ಇರೋ, ಆ್ಯಕ್ಚುಲಿ ಸಿಚುವೇಶನ್ ನೋಡಿದ್ರೆ ಹೊಗಳಬಾರ್ದು. ಆ್ಯಕ್ಚುಲಿ ಈಗ ನಿಮಗೆ ನಿಮ್ಮ ರಿಯಾಲಿಟಿ ಇರುತ್ತೆ, ಬಟ್ ಸ್ಟಿಲ್ ನಿಮ್ಮ ಅಂದವನ್ನು ಹೊಗಳ್ತಾರೆ. ಹುಡುಗ ಆಗಿರ್ಬೋದು, ಹುಡುಗಿ ಇರ್ಬೋದು. ಸುಖ ಸುಮ್ಮನೆ ಹೊಗಳಿಕೆ ಬರುತ್ತೆ ಅಂತ ಹೇಳಿದ್ರೆ ಅಲ್ಲಿ ಅರ್ಥ ಮಾಡ್ಕೊಬೇಕು, ಎಲ್ಲೋ ಒಂದು ಕಡೆಗೆ ನನ್ನ ಹುಷಾರಲ್ಲಿ ನಾನು ಇರಬೇಕು ಅಂತೇಳಿ. ಯಾಕಂದರೆ ರಿಯಾಲಿಟಿಗಿಂತ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ನೀವು ನಿಜಾನೇ ಅಂತ ಅಂದ್ಕೊಂಡು ಫೂಲ್ ಆಗಿಬಿಡಬೇಡಿ. ಸೊ ಎಲ್ಲೋ ಒಂದು ಕಡೆಗೆ ನಿಮ್ಮ ಹುಷಾರಲ್ಲಿ ನೀವು ಇರಬೇಕು. ಎಷ್ಟೇ ಹೋಗಲಿ, ಬಟ್ ಫೈನಲಿ ವಾಟ್ ಈಸ್ ಟ್ರೂತ್, ಏನು ಸತ್ಯನೇ. ಸೊ ಅದ್ರ ಬಗ್ಗೆ ನಿಮಗೆ ಫೋಕಸ್ ಇರಲಿ. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಏನಂದರೆ ಅತಿಯಾದ ಕೇರಿಂಗ್ ಮಾಡ್ತಾರೆ ಕೆಲವರು. ಈಗ ಎಷ್ಟು ಬೇಕಷ್ಟು ಕೇರಿಂಗ್ ಇದೆ, ಅತಿಯಾಗಿ ಕೇರಿಂಗ್ ಇರುತ್ತೆ. ಉದಾಹರಣೆಗೆ ಈಗ ನಮಗೆ ಅತಿ ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ 2.5 ಸ್ಪೂನ್ ನೀವು ಊಟ ಮಾಡ್ತೀರಾ ಅಂದ್ಕೊಳ್ಳಿ, ರೈಸ್ನ, ರೈಟ್. 2.5 ಸ್ಪೂನ್ಗೆ 4.5 ಸ್ಪೂನ್ ಅಂತ ಹೇಳಿದ್ರೆ ಓವರ್ ಆಗುತ್ತೆ. 2.5 ಇದು ನಾರ್ಮಲ್. ಹಾಗೇ ನಿಮಗೆ ಒಂದು ನಾರ್ಮಲ್ ಕೇರಿಂಗ್ ಇರುತ್ತೆ. ಅದನ್ನು ಬಿಟ್ಟು ಕೂಡ ಎಲ್ಲದರಲ್ಲೂ ಮೀರಿ ಕೇರ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಅದ್ರ ಹಿಂದೆ ಪ್ಲಾನ್ ಏನೋ ನಡೀತಾ ಇದೆ ಅಂತ ಅರ್ಥ. ಇದಕ್ಕೆ ನೀವು ಫೂಲ್ ಆಗಬಾರ್ದು. ಒಂದು ಮೆಚುರಿಟಿ ಬೆಳೆಸ್ಕೊಬೇಕು, ಎರಡನೇದು ಹುಷಾರಾಗಿರ್ಬೇಕು. ಅವರೆಷ್ಟೇ ಪ್ಲಾನ್ ಮಾಡೋದು, ಸಪೋಸ್ ನಿಮ್ಮನ್ನು ಮೋಸ ಮಾಡಿದ್ರು, ಐ ಆಮ್ ರೆಡಿ ಫೇಸ್ ಮಾಡೋಕ್ಕೆ. ಅವ್ನು ಹೋದರೂ ಕೂಡ ನಾನು ಫೇಸ್ ಮಾಡೋಕ್ಕೆ ರೆಡಿ ಇದ್ದೀನಿ. ಆ್ಯಂಡ್ ನಾನು ಒಬ್ಬಂಟಿತನದಲ್ಲಿ ನಾನು ಗೆಲ್ಲೋ ಶಕ್ತಿ ನನಗಿದೆ, ನಾನು ಅರ್ಥ ಮಾಡ್ಕೊಳ್ಳೋ ಒಂದು ಕೆಪಾಸಿಟಿ ಇದೆ ಅಂತ ಎಲ್ಲಿ ತನಕ ನಿಮಗೆ ಈ ಫೀಲ್ ಬರಲ್ವೋ, ಈ ಥಾಟ್ ಬರಲ್ವೋ, ಅಲ್ಲಿ ತನಕ ನೀವು ಮೋಸ ಹೋಗ್ತೀರಾ, ರೈಟ್. ಆ್ಯಂಡ್ ಮೋಸ ಹೋದ್ಮೇಲೆ ವೀಕ್ನೆಸ್ ಅನ್ಕೊಂಡು ಎಷ್ಟೋ ಜನ ಅಳ್ತಾ ಕೂತ್ಕೊಬಿಡ್ತಾರೆ. ಅದು ಅಲ್ಲ, ನಾನು ಹ್ಯಾಂಡ್ಲ್ ಮಾಡ್ಕೋತೀನಿ ಒಬ್ಬಂಟಿತನ. ಎಲ್ಲಿ ತನಕ ನೀವು ದಡ್ಡರಾಗ್ದಿರಾ, ಬುದ್ಧಿವಂತರಾಗಿ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಿರೋ, ಎಷ್ಟೇ ಮೋಸ ಮಾಡಿದ್ರು ನೀವು 100% ವೀಕ್ನೆಸ್ಸಿಗೆ ಹೋಗಲ್ಲ, ಎಲ್ಲೋ ಒಂದು ಕಡೆ ಮೂಲೆಗೆ ಸೇರ್ಕೊಳ್ಳಲ್ಲ. ಸ್ನೇಹಿತರೆ, ಈ 3 ಪಾಯಿಂಟ್ ತುಂಬ ಇಂಪಾರ್ಟೆಂಟು. ಒಂದು, ಅವರು ಕಂಟ್ರೋಲಲ್ಲಿ ಇಟ್ಕೊಳ್ಳೋಕೆ ಶುರು ಮಾಡ್ತಾರೆ. ಎರಡನೇ, ತುಂಬ ಹೊಗಳ್ತಾರೆ. ಮೂರನೇದು ಬಂದು ಅತಿಯಾಗಿ ಕೇರ್ ಮಾಡ್ತಾರೆ. ಇದು ನಿಮಗೆ ಗೊತ್ತಿಲ್ದಿರ ಇಂಡೈರೆಕ್ಟ್ಲಿ ನಿಮ್ಮನ್ನು ಮೋಸ ಮಾಡೋಕ್ಕೆ ಅವರು ನಿಧಾನವಾಗಿ ನಿಮ್ಮ ಹತ್ರ ಬರ್ತಾರೆ ಅಂತ ಅರ್ಥ. ಸ್ನೇಹಿತರೆ, ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ, ಯಾವ ಪಾಯಿಂಟ್ ನಿಮಗೆ ಕರೆಕ್ಟ್ ಅನಿಸುತ್ತೆ? ಸಪೋಸ್ 3 ಪಾಯಿಂಟ್ ಕರೆಕ್ಟ್ ಅನಿಸಿದರೆ 3 ಪಾಯಿಂಟ್ ಬಗ್ಗೆ ನಿಮ್ಮ ಅನಿಸಿಕೆನ ಹೇಳಿ. ಆ್ಯಂಡ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ನಮಸ್ತೆ.